ಪ್ರಿಯರಾದ ದೇವ ಮಕ್ಕಳ ವೆಲ್ಕಮ್ ಟು ಮುಂಜಾನೆ ಮುಖ್ಯ ಕಾರ್ಯಕ್ರಮ. ದೇವರ ಮಕ್ಕಳ ಕೀರ್ತನೆ 23ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೀರ್ತನೆಗಾರನಾದಂಥ ದಾವಿದನು ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಹಾಗಾದ್ರೆ ದೇವರು ನಮ್ಮ ಜೀವಿತದಲ್ಲಿ ತಂದ ಶುಭಗಳು ಮೇಲುಗಳು ನಮ್ಮನ್ನು ಹಿಂಬಾಲಿಸುವಂತೆ ದೇವರು ಮಾಡಿದ ನಂತರ ಆತನ ಮಕ್ಕಳಾಗಿರುವ ನಾವು ಆತನನ್ನು ಹಿಂಬಾಲಿಸಬೇಕು. ಆತನನ್ನು ಅಧಿಕವಾಗಿ ಆತನ ಪಾದದಲ್ಲಿ, ಆತನ ಸಮ್ಮುಖದಲ್ಲಿ, ಆತನ ಸಾನ್ನಿಧ್ಯದಲ್ಲಿ ದೇವರನ್ನ ಪ್ರೀತಿಸುತ್ತಾ, ಸ್ತುತಿಸುತ್ತಾ, ಕೊಂಡಾಡುತ್ತಾ, ಆರಾಧಿಸುತ್ತಾ, ಆತನನ್ನ ಮಹಿಮೆ ಪಡಿಸುತ್ತಾ ನಮ್ಮ ಸಮಯಗಳನ್ನ ಕಳೆಯಬೇಕು. ಆದರೆ ಇವತ್ತು ಅನೇಕ ಜನರನ್ನ ದೇವರು ಶೂನ್ಯ ಸ್ಥಿತಿಯಿಂದ, ಝೀರೋ ಸ್ಥಿತಿಯಿಂದ ಇವತ್ತು ಒಂದು ಉತ್ತಮವಾದ ಸ್ಥಿತಿಗೆ ದೇವರೆತ್ತಿ ನಿಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆದರೆ ಆ ಒಂದು ಶೂನ್ಯ ಸ್ಥಿತಿಯಲ್ಲಿ, ಅಂದ್ರೆ ಅವರು ಝೀರೋ ಸ್ಥಿತಿಯಲ್ಲಿದ್ದಾಗ ಬಹಳ ಕಷ್ಟಕರವಾದ ದಿನಗಳು, ತಿನ್ನುವುದಕ್ಕೂ ಉಣ್ಣುವುದಕ್ಕೂ ಉಡುವುದಕ್ಕೂ ಬಹಳ ಇನ್ನೊಬ್ಬರನ್ನ ಹಾತುಕೊಂಡಂತ, ಇನ್ನೊಬ್ಬರು ಸಹಾಯ ಮಾಡುತ್ತಾರಾ ಎಂಬುದಾಗಿ ಎದುರು ನೋಡಿದ ದಿನಗಳು ಕೂಡ ನಮ್ಮ ಜೀವಿತದಲ್ಲಿ ಉಂಟು. ಅಂಥ ದಿನಗಳಿದ್ದಾಗ ದಿನಕ್ಕೆ ಅನೇಕ ಸಾರಿ ದೇವರ ಸಾನ್ನಿಧ್ಯಕ್ಕೆ ಹೋಗುತ್ತಾ ಇದ್ದೆವು. ಪ್ರಾರ್ಥನೆಗಳಂದ್ರೆ ಸೇರಿ ಬರ್ತಿದ್ದೆವು, ಉಪವಾಸ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೆವು. ಕೇರ್ಸೆಲ್ಗಳು ನಡೆಯುತ್ತಿದ್ದರೆ ಅಥವಾ ಯಾವುದಾದ್ರೂ ಮನೆಗಳಲ್ಲಿ ಪ್ರಾರ್ಥನೆ ಅಂದ್ರೆ ಅಲ್ಲಿ ನಾವು ಕೂಡ ಓಡೋಗಿ ಆ ಪ್ರಾರ್ಥನೆಗಳಲ್ಲಿ ಪಾಲುಗಾರರಾಗ್ತಾ ಇದ್ದೆವು. ಇವತ್ತು ದೇವರು ಅಂತ ಕಷ್ಟಕರವಾದ ದಿನಗಳನ್ನ ಬದಲಾಯಿಸಿ ಉತ್ತಮವಾದ ಸ್ಥಿತಿಯನ್ನ ತಂದು ಇರುವುದಕ್ಕೆ ಒಳ್ಳೆ ಮನೆಗಳು, ಉಡುವುದಕ್ಕೆ ಒಳ್ಳೆಯ ವಸ್ತ್ರಗಳು ಹಾಗೂ ಓಡಾಡುವುದಕ್ಕೆ ಒಳ್ಳೆ ವೆಹಿಕಲ್ಗಳನ್ನ ದೇವರು ಕೊಟ್ಟು ಇವತ್ತು ಎಲ್ಲಾ ರೀತಿಯಲ್ಲಿ ಅನುಕೂಲವಾದ ಸ್ಥಿತಿಯನ್ನ ತಂದಿದ್ದಾರೆ. ಈ ದಿನಗಳಲ್ಲಿ ದೇವಜನರು ಹೇಳುವಂತ ಮಾತು, ನಾವು ಬ್ಯುಸಿ ಆಗಿದ್ದೇವೆ. ಇವತ್ತು ಬೈಬಲ್ ಸ್ಟಡಿ ಎನ್ನುವುದಾದ್ರೆ ಬರುವುದಕ್ಕೆ ಆಗೋದಿಲ್ಲ ಪಾಸ್, ನಾನು ಬ್ಯುಸಿ. ಉಪವಾಸ ಪ್ರಾರ್ಥನೆಗಳಂದ್ರೆ ಪಾಸ್ ನಮ್ಗೆ ರಜಾ ಇಲ್ಲ, ಬ್ಯುಸಿ. ಈ ದಿನಗಳಲ್ಲಿ ನಾವು ಒಂದೊಂದು ವಿಷಯಗಳಿಗೂ ಕೂಡ, ಕೊನೆ ಪಕ್ಷ ಆರಾಧನೆಗೆ ಬರುವುದನ್ನು ಕೂಡ ನಮಗಿಷ್ಟ ಬಂದ ಹಾಗೆ ನಾವು ಬಂದು ನಮ್ಮ ಸಮಯಗಳನ್ನ, ಆರಾಧನೆಯ ಸಮಯವನ್ನು ಮೀರಿ ಬಂದು ನಾವು ಅನೇಕ ಸಾರಿ ಹೇಳುವಂಥದ್ದು, ಪಾಸ್ ನಮಗೆ ಟೈಮೇ ಇಲ್ಲ, ಅಷ್ಟು ಬ್ಯುಸಿ ಆಗಿದ್ದೇವೆ. ಆದರೆ ಕೀರ್ತನೆಗಾರನ ಹೇಳ್ತಾನೆ, ದೇವರವನನ್ನು ಕುರುಬನಾಗಿದ್ದಾಗಲೂ ದೇವರನ್ನ ಅಧಿಕವಾಗಿ ಆರಾಧಿಸುತ್ತಿದ್ದ ವ್ಯಕ್ತಿ ಅರಸನಾಗಿ ಬಂದಾಗಲೂ ದಿನಕ್ಕೆ 7 ಆವರ್ತಿ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಆರಾಧಿಸುವ ವ್ಯಕ್ತಿಯಾಗಿದ್ದ. ಇವತ್ತು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ, ದೇವರು ನಿಮ್ಮನ್ನು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ತಂದಿದ್ದಾನೆಂಬುದಾಗಿ. ಆದರೆ ಅಂತ ದೇವರಿಗೆ ನಾನು ಸದಾಕಾಲ ದೇವರ ಮಂದಿರದಲ್ಲಿ ಆತನ ಮುಖವನ್ನು ನೋಡುತ್ತಾ, ಆತನನ್ನು ಪ್ರೀತಿಸುತ್ತಾ, ಸ್ತುತಿಸುತ್ತಾ ಇರ್ತೇನೆಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವ? ಇದು ಭಾಗ್ಯಕರವಾದ ಜೀವಿತ. ಅಂತ ಜೀವಿತವನ್ನು ದೇವರು ನಿಮ್ಗೆ ಅನುಗ್ರಹಿಸಿಕೊಡ್ಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.